ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ. ಏನ ಮತ್ತೆ ಹಲೋ ಹಲೋ ಏನಪ್ಪ ಅದೇ ಇಲ್ಲಿ ನಮ್ಮ ಅಣ್ಣಾರು ಮಾತಾಡ್ತಾರೆ ನೋಡು ಅಕ್ಕ. ಯಾವಣ್ಣ? ಸ್ವಾಮಿ ಸ್ವಾಮಿ ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ತಂದಿದ್ದೆ. ನರಸಿಂಹರಾಜ ಒಬ್ಬೊಬ್ಬರು ನೋಡ್ತಾ ಇದ್ದೀರಾ ನೀವು? ಹಾ ನರಸಿಂಹರಾಜ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮ್ಮ ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡಿನಪ್ಪ. ಏನಪ್ಪ ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟು ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ ಬಿಟ್ರೆ ಅವ್ರು ಯಾರು ಹೇಳೋದು ಏನು ಅಲ್ಲ ಅಣ್ಣಾರಿಗೆ ಯಾಕೆ ಒಂದ್ ಸ್ವಲ್ಪ ಗಾಯಗತಿ ದೂರವಾಗಿ ಅಂತ ಹೇಳ್ತಾರೆ. ನರಸಿಂಹರಾಜ್ ಅವರೇ, ಓ ಒಂದು ಕಟ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಇನ್ನು ಹಲೋ ಅಲ್ಲ ನಮ್ಮ ಅಣ್ಣಾರಿಗೆ ಒಂಚೂರು ಹೇಳಿ ಅವ್ರಿಗೆ ಯಾಕೆ ಗಾಯಗತಿ ಪೂರ್ವಾಗಿ ಪೂರ್ವಾಗಿ. ಹಲೋ ಹಲೋ ನರಸಿಂಹರಾಜು, ಓ ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಹಾ ಫಸ್ಟ್ ನಾವ್ ಯಾರಿಗ ಕೈ ಹಿಡ್ದಿರ್ತೇವ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಸ್ವಾಮೀಜಿ ಫೋನ್ ಮಾಡಕ್ಕೆ ಕಾಡ್ತಾ ಅಂದೆ. ನರಸಿಂಹರಾಜು, ಹಲೋ 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 ಸ್ವಾಮಿ. ಏಯ್ ಲೋಪರ್ ಸುಳೆ ಮಗನೇ, ಕರೆಕ್ಟ್ ಆಗಿ ಮಾತಾಡು. ಹಲೋ ಹಲೋ ನರಸಿಂಹರಾಜು, ಸ್ವಾಮಿ ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋದು. ನಾನು ನಿನಗೆ ಮಾತಾಡ್ತಾ ಇರೋದು. ಮಜಾ ಅಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ನಿಮ್ಮ ಸೋಳ ಮಗನೇ. ಹಲೋ ಹಲೋ ಜ್ಞಾನನಂದಮಯ ದೇವಂ ನಿರ್ಮಲ ಕುಟ್ಯಂ ಆಧಾರಂ ಸರ್ವ ವಿದ್ವಾನಂ ಅಯಗ್ರೀವಂ ವಯಸ್ದೆ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದಾಧರ ಜ್ಞಾನ ಕ್ಷೇಮದ. ಗೊತ್ತೇನಪ್ಪ? ಏನೊಂದು ಎಕ್ಸಾಮ್ ಗೊತ್ತಾಗಿಲ್ಲ ಸ್ವಲ್ಪ ನಮ್ಗೆ. ತೆರೆದವ್ರ ಕತೆ ಗೊತ್ತಾಗಿಲ್ಲ. ತೆರೆದವ್ರ ಕತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ಬಿಟ್ಟವ್ರೆ ಒತ್ತು ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಓ ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ಹಾ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದಿದೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರಾಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ನಿನ್ಗೆ. ಆ ತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ದೀವಿ. ದುಡ್ಡಿನ ಕೊಡದಿದ್ರೆ ನಿಮ್ಮ ಅಮ್ಮನ್ ಮಿಂಟನ ಕೊಡಕ್ಕೆ ಪುಕ್ಸಟೆ. ನಿಮ್ಮ ಅಮ್ಮನ್ ಮಿಂಟ ಅನ್ನೋದು ತಾಯಿನಕ್ಕೆ ಸ್ವಾಮಿ ನಮ್ಮ ತಾಯಿ ಸುಳ್ಳಿ ನಾವು ಸುಣ್ಣ ಇದ್ರ ಈ ನಮ್ಮೆಲ್ಲ ನೋಡಲ್ಲ. ನಮ್ಮ ಅಮ್ಮ ಏನಾಗ್ಬೇಕು ಅವ್ರ ಸ್ವಾಮಿ ಮುಟ್ಟಿದ್ದ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರೆ. ಮತ್ತೆ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ಅವ್ನ ಅಮ್ಮನಕ್ಕೆ ಶೋರೂಮ್ ನೋಡ್ರೆ ನಿಮ್ಮವ್ರ ಕಾರ್ನವ್ರೆ ನಿಮ್ಮವ್ರನಲ್ಲೇ ತಲೆ ಹಿಡ್ಕ ನೋಡು ತಲೆ ಹಿಡ್ಕೊಂಡು ತಾಯಿನಕ್ಕೆ. ಹಲೋ ಹಲೋ ಆತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು ನಮ್ ಕಂದೋರಿ ಅಲ್ಲ. ಅಲ್ಲ, ಕಾರ್ ತಂದಿದ್ಯಲ್ವಾ? ನಮ್ಮ ಮಗರ ನಾವಲ್ಲ. ಮುಚ್ಚಲೇ ಬಾಯಿ. ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದ ನಿಂತು ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀದಿಪಾಳ್ಯ ಸರ್ಕಲ್ ನಲ್ಲಿ ಇತ್ತು. ಅಲ್ಲೇನ್ ಮಾಡ್ತಿದ್ಯಾ? ಏನ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದು ಬಂದಿದ್ದೀನಿ. ಯಾರ್ಯಾರು? ಅಲ್ಲ ಇದು ಅದೇ ನಮ್ಗೆ ಅಂಗಡಿ ಸೇವಿಂಗ್ ಅಂಗಡಿ. ಹಾ ಆಯ್ತು. ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮಧ್ಯಾಹ್ನ ಏನೋ ಊಟ ಮಾಡಿದ. ಯಾಕೋ? ಪೇಶ ಮುಡ್ದಿಲ್ಲ ಕಂದ, ನಮ್ಮ ತುಳ್ಳ ಕೂಡ ಮಾಡ್ತೇವೆ. ಹಿಂಗೆಲ್ಲ ಇದು ಮಾಡ್ಕೊಂಡು ಕಂದ ಹೇಳಿ ಸ್ವಾಮಿ, ಒಂದು ತಾಯಿನಾಯ್ಕ ಕಂದ ತೋಲ್ಡ್ ಕಂದ ನೀನು. ಅಲ್ಲ ಕಣೋ. ಏನ್ ಮಾಡಿದ್ನಿ
ನಿಮ್ಮ ಒಂದು ಉಂಟೆ ಸಲಾದ್ರಿಗೆ ದೇವರ್ಸಿ ಕಿತ್ತೋದ್ಮೇಲೆ ಕುತ್ಕ ಬಂದು ಹಲೋ ಯಾಕೆ ಬೈತಿರೋದು ಹೇಳು? ನಿಮ್ಮ ಅಮ್ಮನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಬಾರೋ. ಅಲ್ಲ ಎಷ್ಟು ಜನ ಬಂದವರು? ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು 20 ಜನ ತಕ್ಕ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನ? ನೀನೇ ದುಡ್ಡು ಇಸ್ಕೊಳ ಬಾರ, ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಸೋಳೆ ಮಕ್ಕಳು ನಮ್ಮನ್ನಕ್ಕೆ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಎತ್ಕೊಂಡು ಹೊಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ನ ಮಳೆ ಬರ್ತೈತೆ ಅಲ್ವಾ? ಅವ್ರ ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ತಾರೆ. ಸೋಳೆ ಮನೆ ಮುಚ್ಚು ಬಾಯಿ. ನಿನ್ ತಾಯಿ ಶ್ರೀರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಹೆಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಚ್ಚಿತಲ್ಲೋ ನಿನ್ನ ಅದ್ದಾಗಿ ಕುಚ್ಚಿತಲ್ಲೋ ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿನಾಲಿ ನೋಡ ದೇವರ್ಸಿ ಮಂಡೆಗಳ. ಈಗ ನೋಡ, ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲಾ ತುಣ್ಣೆ ಉಣ್ಸೋರೇನೋ. ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ. ನೋಡಿ ಲೌಡಿ ಚೆಪ್ಪಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸುಳೆ ಮಗನೇ. ನಿನ್ ಕರೆನಾಗರ ನೋಡ್ಲ, ನಿಂಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನೀನ್ ಕೈಯ ಕಾಲ ಮುರ್ಕೊಂಡ್ಬೇಕು. ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು. ಅಲ್ಲೇ ಅವ್ರ ಯಾರೋ ಹೇಳೋರಲ್ಲ ನಿನ್ಗೆ, ಜಲ್ಡೆ ಸ್ವಾಮಿ. ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕೊಂಡು ಜಲ್ಡೆಗೆ ಇವತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ ಹೊಡ್ಸ್ಕೊಳೋದು, ಅಲ್ಲೇ ಆಸ್ತಿ ಮೇಲೆ ಮನಿ ಕಂಡಿರೋದು. ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ. ರಂಗಿಲಾಲ ಅಂತ ಹೋಗಿದ್ದು, ಇವಾಗ ಬಂದ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೆ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ ಹೇಳಿ ಸ್ವಾಮಿ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚೆಗ್ ಬಾ. ಇಲ್ಲ ಅಂತ ಅಂದ್ರೆ ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡುದು ನೋಡು. ಆದ್ರ ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ. ಉಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ. ಮನೆಯೊಳಗೆ ಕೂತ್ಕೊಳಪ್ಪ, ದೇವ್ರು ನೋಡೋಣ. ನಿಮ್ ಮನೆ ಸೀಟ್ ಒಳಗ ಹಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ವರ್ಷ ಆರಂಭ ಐತೆ ದೇವ್ರು. ನಿನಗ್ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನ್ ಹೇಳ್ತಿರೋದು ಉಡ್ಸಿದ್ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ನಾನ್ ಕೇಳ್ತಿರೋದ್ ಹೆಂಗ್ ಗೊತ್ತಾ, ನೀನು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳಿದ್ರೆ ಕೆಲ್ಸಕ್ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ. ಅವು ಅಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡ್ಬೇಡ ಅಂತ. ನೋಡೋಣ, ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆ ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರು ಹಿಂಗೆ ಹೇಳುವಾಗ ಹೇಳಿದ್ರೆ ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದವು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ತೇನೆ, ಒಲೆ ಹಚ್ಚದನೆ ಮಾಡ್ದಾನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ? ಅಲ್ವಾ ಮಾತ್ರೆ ಆ ಒಕ್ಕೈಂಗ್ ಯಾಕೆ ಎಬ್ಬಿಸ್ತಿದ್ಯಾ? ಆ ಒಕ್ಕೈ ಪಾಪ ಮನೆ ಕಂಡೈತ ನಾವ್ ವ್ಯಾಪಾರ ಮಾಡಿ ತಿರುಗ್ತಿರ್ತಾರ. ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ?
ಕೆಲವು ಇವ್ರು ಅಮ್ಮನ ಇನ್ನೊಂದು ಮಕ್ಳಿಗೆ ಬಂದ್ರೆ ಅದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ ಎಲ್ಲನೋ ಇದು ಒಂದು ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು ಈಗ ಎಲ್ಲಿ ಹೇಳಕ್ ಬರ್ತಾನ ಅವನು ಮತ್ತೆ ನಮ್ಮ ಇದು ನನ್ನ ಇಷ್ಟ ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಯ್ದಂತೆ ನಾನು ಇಲ್ಲ ಕಣ ನೀನು ಮೇಗಡಿಕ್ ನೋಡು ಅಂತ ಅಂದಿಲ್ಲ ಕಣ ನೋಡು ನಿಮ್ ಮನೆ ಮುಂದೆ ಮಾರಮ್ಮ ಐತೆ ಮಾರಮ್ಮ ಸೊತ್ತವ್ರು ಏನಂದೆ ಗೊತ್ತಾ ಮರ್ಯಾದೆ ಕೊಟ್ಟು ಮಾತಾಡು ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು ಹೋಗಬಾರ ಅಂತ ಅಂದ್ಬಿಡ್ರಿ ನೀನು ನನಗಿಂತ ದೊಡ್ಡವನ ಚಿಕ್ಕವನ ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ ಆಯ್ತಣ್ಣ ಇದು ರೆಸ್ಪೆಕ್ಟ್ ಲೈ ತಾಯಿನ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡೆಡ್ ಆ ತರ ಹೇಳ್ಬೇಕು ನೀನ್ ನನ್ನ ಮಗ ಇಂಗ್ಲಿಷ್ ಬರಲ್ಲ ಓದಿರೋದ್ 4ನೇ ಕ್ಲಾಸು ನಮ್ಮ ಮೊಬೈಲಾಗೆ ನಂಬರ್ ಬಂದ್ರೆ ಗೊತ್ತಾಗಲ್ಲ ನಿನ್ಗೆ ಒಂದ್ ನಂಬರ್ ಆ್ಯಡ್ ಮಾಡ್ಕೊಳಕ್ ಬರಲ್ಲ ಯಾವ್ದೋ ಯಾವ ಮೊಬೈಲ್ ದುಡ್ಡು ಇಸ್ಕೊಂಡ್ ಮೊಬೈಲ್ ತಗೊಂಡ್ ಅದೊಂದು ಸ್ಕ್ರೀನ್ ಟಚ್ ತಗೊಂತೀಯ ಇಂಗ್ಲಿಷ್ ಮಾತಾಡಕ್ ಹೋಗ್ತೀಯ ನಿನ್ಗೆ ಅಂತಲ್ಲ ನಾನು ಮಾತಾಡ್ತೀನಿ ಅದನ್ನ ತೆಗಿ ನಿಮ್ಗೇನಾಗ್ಬೇಕ ನಿಂಗೆ ಕನ್ನಡನೇ ಬರಲ್ಲ ಸರಿಗೆ ಯಾರು ಹಿಂಗ್ ಮಾತಾಡೋದು ನಾವು ಕೇಳಿಸ್ಕೊಂಡು ಹೇಳಿರೋದೇನ್ ನಾವೇನು ಹುಟ್ಟೋಳಿ ಕಲ್ತ್ಕೊಂಡ್ ಬಂದಿದ್ವು ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು ಏನು ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡ ನೀವೇನ್ ಮೇಷ್ಟ್ರ ತಡಿಯೋ ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ ಲೆಟ್ರಿನ್ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ ತೊಳ್ಕೊಂಡ್ ಆಮೇಲೆ ಹೋಗುವಂತ ಏನ್ ಹೇಳ್ಕೊಟ್ಟಾರ ನಿನ್ನೊಂಥರ ಏನ್ ಮಾಡ್ತಾರ ಹೇಳು ಮೊದ್ಲೇ ಈಗ ಏನ್ ಮಾಡ್ತದಂತ ಗೊತ್ತಾ ನಿನ್ನಂತ ಬುದ್ಧಿವಂತ ಏನೋ ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ ನಿನ್ನಂತ ಬುದ್ಧಿವಂತ ಯಾರು ಲೆಟ್ರಿನ್ ಹೋಗೋಣ ದಿವಸ ಚಂಬಲ್ ನೀರ್ ತಗೊಂಡು ಇದು ಇಂಥದಿಂದ ಮ್ಯಾಗಡೆಗೆ ಏನ ಮಾತಾಡು ಕೆಳಗಡೆಗೆ ಹೋದ್ ನನಗೆ ನೋಡು ತರೋಗಲ್ಲ ನಾನು ಹೇಳಿದ್ದೀನಿ ಆಯ್ತು ಬಿಡು ಅದನ್ನ ನಮ್ಮನ್ನ ಮನೆಯಾಳ ಮಗ ಗೆಲ್ಡೆ ಫೋನ್ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು ಯಾತ ಒಕ್ಕ ನಗ್ತಾ ಇತ್ತಾವ ಅಕ್ಕಯ್ಯ ಯಾರು ನಗ್ತಿರೋದು ನಮ್ಮ ಮಗನೇನ್ರು ಯಾರ ಈ ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನೆಂಟಿ ಅವ ಅಕ್ಕ ಊರಿಂದ ಬಂದೈತಾ ನೀವು ಇಲ್ಲೇ ಮನೆ ಕಾಣದು ಇಲ್ಲೇ ಮನೆ ಕಾಣದ ಅವ್ರ ಹೆಸರಿನಾಗ ಡ್ಯೂಟಿ ಹೋಗ್ತಾರೆ ಇದು ಇದು ವಾಹಿನಿ ಪೈಪ್ ಫ್ಯಾಕ್ಟ್ರಿ ಹೋಗ್ತಾರೆ ಅಲ್ಲಿ ಹತ್ರ ಸೂಲ್ದಪ್ಪನ ದೇವಸ್ಥಾನ ಹತ್ರ ಹ್ಯಾಂಡ್ ಪೋಸ್ಟ್ ಹತ್ರ ನೀನ್ ಮತ್ತೆ ಹೆಂಗಸು ಮನೆ ಕಂಡಿರ್ತಾವ ಊಸ್ ಬಿಟ್ಕೊಂಡ್ ಅಲ್ಲೇ ಮನೆ ಕಂಡಿದ್ಯಾನೋ ಏನ್ರಿ ನೀವು ಮಾತು ಇಲ್ಲಿ ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕುಳಿಸ್ಬಿಟ್ಟಿಲ್ಲ ಹೆಣ್ಮಕ್ಳು ಮನೆ ಕಂಡಿದ್ದೇನೋ ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ ಹಂಗಾದ್ರೆ ನನ್ ನೆಂಡ್ರ ನೀನು ಅಲ್ಲ ಕಣೋ ಅಣ್ಣನ್ ಮಗಳು ಅಂತೆ ಮಗಳು ಇದ್ದಂಗ ಅಲ್ವನೋ ಅಣ್ಣನ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ ಹೋಗೋ ಕಾಲಪ್ಪ ನಮ್ಮ ಚಿಕ್ಕ ಮನೆ ಕಾಲಪ್ಪ ಎಲ್ಲ ತಗುಲ್ತವೆ ಅಂತ ಪಂಚೆ ಉಟ್ಕೊಂಡ ಒಮ್ದಿರತ್ತ ಮನಿ ಕಂತಿಯಲ್ಲ ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರ ನೋಡ್ಕೊಂಡ್ ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ ಅಯ್ಯೋ ಅಮ್ಮಣ್ಣ ಇದೆಂತ ಅಲ್ಲ ನಮ್ಗೇನು ಏನು ಇದು ಹುಚ್ಚ ಮಕ್ಕಳ ನಾವು ನೀನ್ ಹುಚ್ಚನೆ ಅಲ್ವನ ಮೊದ್ಲು ಕುಡ್ದಿ ಚರಂಡಿಗೆಲ್ಲ ಮನೆ ಕಂತಿದಲ್ಲೋ ಇಷ್ಟು ಆತು ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸೋಕೆ ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದಿ ಅಂತ ನೀನ್ ಯಾರು ನಾನ್ ಯಾರು ಹೇಳು ಕುಡ್ದ್ಬಿಡ್ತಾರೆ ಲೆಕ್ಕದಷ್ಟು ಕುಡ್ದ್ಬಿಟ್ರೆ ಯಾರಿಗ ತಲೆ ತಿಂದ ಕಾಣೋದು ಲೇ ನರಸಿಂಹ
ನರಸಿಂಹ ನರಸಿಂಹ ಗುಂಜಿಕ್ಕವು ಮಧ್ಯಾಹ್ನ ನೆನ್ನೆ ಮಧ್ಯಾಹ್ನ ಇವತ್ ಮಧ್ಯಾಹ್ನ ಅಲ್ಲ 5 ರೂಪಾಯಿ ಕಮ್ಮಿ ಐತೆ ಅಂದ ಎಣ್ಣೆ ನೀನ್ ಏನಕ್ಕೆ ಕೊಡ್ಲಿಲ್ಲ ನನ್ಗೊಂದ್ ಪ್ಯಾಕೆಟ್? ಇದು ಬೋರಾಗಲ್ಲ ನೀರೆಲ್ಲ ಒತ್ತಿ 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 ಕುಡಿ ಅಂತ ಕೊಡಕ್ಕೆ. ನೀನು ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಂದಿರೋದು. ನಿನ್ ಜಮೀನ್ ಮಾರಿ ಕೊಟ್ಟಿದ್ದು ಅಥವಾ ಸೈಟ್ ಮಾರಿ ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದ್ಯಾಕೆ ಅಲ್ವಾ ನಿಮ್ ಮನೆ ಟಿಕಾರಿಕೊಂಡು ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಟಿಕಾರಿಕೊಂಡು ಬೆಳಿಗ್ಗೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಲ್ಲ ನಿನ್ನಂತ ನಾಯಿ 155 ಏನು ಇಟ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನ್ ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅಂದ್ಕೊಳ್ಳೋ. ನಮ್ಮ ಅಪ್ಪನ ಎಲ್ಲೂ ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ರೆ ನಮ್ಮ ಕೆರ ಎಂತ ಕೊಡುಕ್ ನನ್ನ ಮಗ ಮಾಡಿದ ಈಗ. ಯಜಮಾನ ಫೋನ್ ಮಾಡ್ಬೇಡಿ ಹೇಳಿದೀನಿ. ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕೆ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ? 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ, 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಾವು ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತ. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹಲೋ ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲ ಚಮ್ಮಿತ ಬಾ. ಮುಸ್ಲಿಮ್ಸ ನೀವು? ಸಾರು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತಾನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದ್ದೀಯ? ಹಿಂದಿ ಬರಲ್ಲ. ಯಾಕೆ? ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ ಸಾರು. ಇವು ಯಾವ ಇವರು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿರಲ್ಲ ನಾವು ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿರಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ನನಗೆ ಗೊತ್ತಿರಲಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ?
ಏನ್ ಹೇಳಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಎಲ್ಲ ಆಗಿದೆ ಸರ್? ಆಗಿದೆ. ಈಗಾಗಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.5 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹೌನಕ್ಕ, 2.5 ತಿಂಗಳಾಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.5 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರು ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಆಯ್ತು, ಅದೇ ಕೊರೋನಾದಾಗ ಆಗಿತ್ತು. ಯಾರಿಗೆ, ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ, ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗವ್ರಿಗೆ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋಲ್ಲ, ಮದುವೆ ಆಗಿರೋ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ, ನೀವ್ ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೊಟ್ಟು ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನಿಮ್ ಮಕ್ಕಳು ನೋಡ್ಕೊಂಡು ಸುಮ್ಮನೆ ಬಿಡಿ. ನನಗೆ ಬರೇ ನಿಮ್ಮಮ್ಮ ಜಂತಾರೆ ಮಾಡ್ಕೊಂಡ್ ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು, ವಿಶಾಲಮ್ಮ, 3 3 2 6 6 3 9 ತಾಯಿ. ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸರ್, ಮೇಲೆ ಮಕ್ಕಳಿದಾವೆ. ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ? ಅಲ್ಲಿ ಎಲ್ಲ ಇದು ವಯಸ್ಸಾದಂಗ ಕಾಣಲ್ಲ, ಬಣ್ಣ ಅದು ಹಾಕಿ ಹೇಳಿದೀವಿ ಅಂಕಲ್ ಅಂತಾರ ಸ್ವಾಮಿ. ಎಲ್ಲ ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಗಕ್ಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಬಲ್ ಬರ್ತೈತಿ. ಹಲೋ ಹಲೋ ಹಲೋ. ಅವಾಗೆಲ್ಲ ಡ್ರಾಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ, ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನೀನು ಅಪಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನಿಂತಿದೆ, ಹಾಸಿಗೆ ಹಾಕಿರುವಂತ. ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ. ನಮ್ಮ ತಂದೆ ಕಾಲು ಮುತ್ತದ ಕಾಲಿನ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಾಸ್ಯ ಮಾಡಿದ್ರೆ ಬೆಳಿಗ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಸಣ್ಣ ಇರ್ತಾಯ್ತು, ಆಮೇಲೆ ಆಚೆ ಕಡೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ.
ನೋಡ್ತೀಯ ಬೆಳಿಗ್ಗೆ ಅಷ್ಟೊತ್ತು ನಿಮ್ ಮನೇಲಿ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ ನಾವು ಇಲ್ಲೇ ಮಳೆ ಇದ್ದೆ ಹಿಂಗೆಲ್ಲ ಅದು ಇದು ಹೇಳಿದೆ ಆಟಿಗೆ ಮನೆಗೆ ಅಂದರು ಅಂತ ಅಷ್ಟೇ, ಇನ್ನೇನುಂಡ್ರು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆಗೆ ಅಂತ ಚಾಪೆ ಗೀಪೆ ಹಾಕ್ಯಾರ, ಸಣ್ಣ ಮಳೆ ಬೇರೆ ನಿಂತ ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ್ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣ ಮಳೆ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಿ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆತ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಸ್ವಾಮಿ. ಹಲೋ ಹಲೋ, ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವಾ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ ನಿಮ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳಿ, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಅದು ಇಲ್ಲಿ ಬೇರೆ ಬೂದಳೆ ಬೇರೆ ಹೇಳಿದಿರಿ ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ. ಹೇಗೆ ಮಾಡಿ ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ ದುಷ್ಟ ಶಕ್ತಿಗಳನ್ನ ನಿಮ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ, ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ, ಒಳ್ಳೆ ತೋಟಕು ಸ್ವಾಮಿ. ಅಲ್ಲ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆಲ್ಲ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಅದಕ್ಕೆ ನನಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ, ಆಯ್ತಾ, ನಮಸ್ಕಾರ, ಒಳ್ಳೇದು, ಇಡಿ. ಈ ನಿಮ್ಮ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲೋ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನು ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಸ್ವಲ್ಪ. ಇಲ್ಲ, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ, ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡಿದ್ರಲ್ಲ ನೀನ್ ತಾಯಿ ಹಾಕಿ ಹಂಗನ ಸತ್ತೋದಿವಲ್ಲ ನೀನು. ನಾನ್ ಪೊಲಿಟಿಷಿಯನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಡಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟಿ ಮೇಲೆ. ತಿರ್ಗಾ ಬಂದ, ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಲ್ಲ
ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕೊಳಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ನಮ್ಮ ಅಮ್ಮ ಅಮ್ಮ. ಹಲೋ ಹಲೋ, ಐ ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾರ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾನ್ ಶಾಟ್ ಇಕ್ಕ ನಿಮ್ಮ ತಲೆಡ್ತ ನನ್ ಮಗನೇ. ಐ ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜೆಟ್ ಬಂದು ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಗೆ ಐತ್ಯಾ? ಯಾಕೆ ನಿಮ್ಮ ಅಮ್ಮ ಡ್ರಿಂಕ್ಸ್ ಏನ ನಿಮ್ಮ ಅಪ್ಪನ ಜಮೀನ್ ಮಾಡ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಡ್ ಬಂದ್ಬಿಟ್ಟು ಏಯ್ ಕರೆಕ್ಟ್ ಕರೆಕ್ಟ್ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲಿಗೆ ಹೋಗಿ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯ್ನಾಕ್ಯ. ಏನಿಲ್ಲ, ಬಂದ್ರೆ ಸಿಟ್ ಆಗ್ತದೆ, ಬಂದ್ ಕತೆ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿಂದ್ರಿ ಬಿಟ್ಟಿತ್ತು. ನಿಮ್ಮಮ್ಮನ್ನ ನಿಮ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಫೋನ್ ಇತ್ತು ಹೆಂಗ ನಿಮ್ಮ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವ್ನ್ ಹೊಡ್ದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ನನ್ನ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ರೆ ಇಬ್ರು ಸೇರ್ಕೊಂಡು ಕೂಡಾಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದು ಭಾಗ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದೇನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದಲ್ಲಿ ನಿಮ್ ಮನೆತ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಸಕ. ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರೆತಾವ, ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರೆತಾವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು, ಬರ್ತೀನಿ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ್ ಮಿಡ್ರಿ ಬಿಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್, ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ತಲೆ ನನ್ನ ಮಗನೇ, 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಬಿಡ್ತೀನಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ, ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಅಮೌಂಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚಿಟ್ಟೆ ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪ ಇದಕ್ಕಿದ್ದಾಗ ರಿಸೋರ್ಸ್ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದು ಯಾವ್ದೋಗಿ ಅಂದೆ. ಮತ್ತೀಗ ಅದ್ರಾಗ ಇದ್ಯಾ? ಏನ್ ಮಾಡತ್ತಮ್ಮ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಇದು ನಿಮ್ಗೆ ಇದೇನ್ ಮಾಡತ್ತಮ್ಮ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿರ್ತಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟರ್ ರಕ್ತವ ತಲೆಗೆ. ಯಾಕಪ್ಪ? ಇಟ್ಟಿನ ಡಬ್ಬೆಗೆ ಇದು ಅಲ್ಲ, ಇದು ಕಟ್ಟಿದಾಗ್ಲಿ ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ಲರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ಏನು ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಹಲ್ಲೆ ಮಾಡಿರೋದು. ಕರೆಕ್ಟ್, ಇಟ್ಟಿನ ಡಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ?
ಟಿಪ್ಪು ಸ್ವಾಮಿ ಅಂತ ನಮ್ಮ ಕೂಗಾಡ್ತಾನೆ. ನನ್ನ ಹತ್ರ ನಾನು ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಕೊಡ್ಕೊಂಡಿದೀವಿ ಅದ್ರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನು ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ ಅವ್ರಿಗೆ, ಕೈ ಕೊಡ್ತೀವಿ. ಕೊಡು. ಅದು ಇಟ್ಟಿದ್ದದ್ದು ಅಮ್ಮ 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 ಕೊಡು ಪಾನ್ಬು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವ್ನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನ್ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮುಟ್ಟತೀಯ ಹೇಳು? ಆ ರತ್ನಮ್ಮನ್ ಸಹವಾಸ ಯಾರು ನೀನು? ನೋಡಿ, ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಇದು ಯಾವ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಏನಿರ್ಬೇಕು? ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜ ಅಂತ, ಬಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ, ರವೀಂದ್ರ ಬರಲ್ವರ. ಅಲ್ಲ, ನಿಂಗ್ ಮದ್ವೆ ಆಗಿದ್ಯಾ? ಬಾ, ನಾನು ನಿನ್ ಮದ್ವೆ ಆಗೋಣ. ಈ ಪ್ರಾಯ ನಮ್ಮ ಮನೆ ತಿಂಗಳು ಬಿಟ್ರೆ ಅವ ಅಕ್ಕೋ ಯಾವ್ದು ರಂಗ್ ನಂಬರಿಂಗ್ ಮಾಡಿದೀನಿ. ಹಲೋ ಹಲೋ, ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನ್ಗಿನ್ನು 42 ತುಂಬ 43 ಬಿದ್ದೈತೆ. ನಂಗ್ ಯಜಮಾನ್ರು ಸತ್ತೋಗೋರೆ. ಅಯ್ಯೋ, ಒಬ್ಬರನ್ನ ಗಂಡ್ರಲ್ವ ಗೋಷ್ಠಿಗಳು ಮಾಡ್ಲಿವಲ್ಲ, ಬರೇ ಗಂಡ್ಸೋದಾರ ಮಾಡ್ತಾರಲ್ಲ. ನೀನು ಇಲ್ಲಿ 3ನೇ ಒಂದಾಳು ಕಣಕ್ಕೆ ನೀನು ಗಂಡಿಂದ ಮಾಡಿರೋದು. ಏನಪ್ಪ? 3ನೇ ಒಂದಾಳು ನೀನು ಗಂಡಿಂದ ಮಾಡಿರೋದು. ಈಗ ಬರೇ ನನ್ ಗಂಡ್ಸೋದವರ ನೀವು. ಏನಾಗಿತ್ತಕ್ಕ? ಏನಾಯ್ತವ್ರ? ನಾನು ಬಟ್ಟೆ ಒಗಿ, ಕಸ ಗುಡ್ಸು, ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ. ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೊರಗೆ ಹೋಗ್ತೀವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡ್ಸಿವಿ, ಅಡ್ಗೆ ಮಾಡ್ತೀವಿ. ಗಂಡ ದೇವ್ರ ಸಮಾನ ಅಲ್ವರ? ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ನನಗೆ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ಇನ್ನೇನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಕಳು ಮರಿ ಯಾವ ನಿಮ್ಗೆ? ಮಕ್ಕಳು ಮರಿ ಇದಾವನಕ್ಕ? 6 ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಹೆಚ್ಚಾಗಿ ಬಿಟ್ಟು ಸೂರ್ಯ ಮುಂಡಲ್ಲ ನೀನ್. ನಾವು ನಿಮ್ಮ ಅಮ್ಮನ್ನ ಮಕ್ಕಳು ಮರಿ ನೋಡ್ಕೊಂಡು ಅವ್ರಿಗೆ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡ್ಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕರು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಂಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಮದ್ವೆ ಆಗಿರ್ಲಿ, ಏನಿಲ್ಲ. ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳೋಣ. ಮಕ್ಕಳು ಕೆರ ಹೊಡೆದು ಹೋಗಿದ್ದಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿ ಸೂಳೆ ಮುಂಟಲ್ಲ ಆಯಾಟಿ ಮುಂದೆ ಮುಂದೆ ನಾನು ಮನೆಗೆ ನಾನು ಅಡ್ಗೆಟಾಗಿ ಎಲ್ಲಿ ಚೊಂಬಿದ್ದೇವ್ರೆ, ಎಲ್ಲಿ ಪಾದ್ರಿಕೆಯವ್ರನ್ನ ತೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡು ಗಿರ್ಕೊಂಡು ಹೊಡೆಯೋರು ನಿಮ್ಮ ಮಿಂಡ್ರಿ ಮುಟ್ಟದ್ ಮುಂದೆ. ನಮ್ಮ ಯಜಮಾನ್ರು ಇದ್ದೀರಿ, ನಿನ್ಗೆ ಏನ್ ಮಾಡ್ತೀವ ಗೊತ್ತಾ? ಈಗ ಯಜಮಾನ ಕೂಡ ಹಾಕಿರಲ್ವಾ? ನೀನ್ ಯಾವ ತಗೋಗಿಯ ನೀನು? ನಮ್ಮ ಯಜಮಾನ್ರು ಇದ್ದೀರಿ ನಿನ್ಗೆ. ಈಗ ಸೂಟ್ ಮಾಡಿಸ್ಬಿಡ್ತಿದ್ದೆ. ಹಲೋ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು. ಅದೇ ಈಗ 2 ದಿನದಿಂದ ಹೆಂಗೋಯ್ತು ನನ್ನ ಜೀವ, ಮಾತಾಡಂಗಿಲ್ಲ. ವೆಹಿಕಲ್ ನಂಬರ್ ಮಾಡಿದ್ರು ನೋಡಿ. ವೆಹಿಕಲ್ ನಂಬರ್ಗಲ್ಲ, ನಂಬರ್ಗೆ. ನನಗ್ ಸುಮ್ನೆ ಸಿಟ್ಟ ತೂಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು
ಅದನ್ನ ಅಲ್ಲ ಅದನ್ನ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಎಲ್ಲೋ ಶಿವ ಅಂತ ಹೊಟ್ನಲ್ಲ ಈಗ. ಇನ್ನ ಕೊಡ್ಬೇಕ ವಯಸ್ಸಾದ್ಮೇಲೂ? ನಮ್ ಕೈಲಿ ಆಗಲ್ಲಪ್ಪ, ನಮ್ ಕೈಲಿ ಆಗಲ್ಲ, ನಮ್ ವಯಸ್ಸಾಗೈತೆ, ನಮ್ ಕೈಲಿ ನೀರ್ ಕೊಡ್ ಕುಡಿಯಕ್ ಮಗ. ನಮ್ ಕೈಲಿ ಆಗಲ್ಲ. ಆಯ್ತವ, ನೀನ್ ಯಾರ ಕೈಗನ ಕೊಟ್ಕೋ. ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ. ಮುಚ್ಕೊಂಡ್ ಕೊಟ್ರೆ ಸರಿ. ಕಲ್ಪಟ್ಟಿ ಹಿಡ್ಕೊಂಡ್ ಮನೆದಾಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು 6 ಅಡಿ 3 ಅಡಿ ಏನ್ ಕೊಟ್ಬಿಟ್ರೆ ಹಂಗ ಹೇಳ್ತೀಯ ಅಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೇಲಿ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ಮನೇಲಿ ಹೇಳಿದ್ರ ನಿಂಗೆ? ಅವ್ರು ನಿಂದು ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಡಿ, ನಾವು ಬರ್ತೀವಿ, ಅವು ಹಂಗೆ ಹಿಂಗೆ ಅಂತ ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನಿಕೊಂಡ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ. ಗೊತ್ತಾಯ್ತಾ? ಎಲ್ಲಿ ಮನೆ ಕಂಡಿದ್ದೀನಿ ನಿಮ್ ಪಕ್ಕದಾಗೆ? ಎಲ್ಲಿ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ? ಯಾಯ ತೋಟ ಸಾಲಿ ಕರ್ಕೊಂಡ್ ಹೋಗಿದ್ಯಾ? ಯಾಯ ಮನೆ ಕರ್ಕೊಂಡ್ ಹೋಗಿದ್ಯಾ? ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ? ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾರ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ, ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ, ಹಿಂಗ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡ್ ಹೋಗಿಲ್ಲ ನನ್ನ, ನೀರ್ ಕರ್ಕೊಂಡ್ ಹೋಗಿದ್ದಿದ್. ನೀರ್ ಹಾಯ್ಸಕ್ ಕರ್ಕೊಂಡ್ ಹೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲಿ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ಮಗ. ನಾನ್ ಹೇಳ್ತಿರೋದ್ ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನಾಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳಿ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದ್ ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತಲ್ಲ ನೀರು. ಅದು ನಾನು ಹೊಲಕ್ ಹಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ. ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ತಿಂತೆ ನೀನು. ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನ್ನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿರೋ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತ ಬರೋದು. ಕಾಯಿಲೆ ಕಸ ಬರೋದು ನಿಮ್ಮಂತರಿಂದಲೇ. ನೀನು ನಂಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನಾಯ್ತು ಕೊಡು. ಇಲ್ಲ ಅಂತಂದ್ರೆ ಮುಚ್ಚೆ ಬಾಯಿ ಚಂಗ್ಲಾಲಿ ಬಿಲಾಲಿ. ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ. ಸುಮ್ನೆ ಅಮ್ಮಾಯಿಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ. ಪುಣ್ಯಾತ್ಮ ಎಲ್ಲಿದ್ದ ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ. ಗಂಡನ್ ಬಿಟ್ಬಿಡು, ಮಕ್ಳನ್ನ ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಡು ನನಗೆ. ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನೀನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿನ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ನಂತಕ್ ಬಂದ್ ಅವ್ರ ಅಮ್ಮನ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ. ಸೈಟು ಕಿತ್ಕೊಂಡೆ, ಏನ್ ಕಿತ್ಕೊಂಡೆ? ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ. ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ. ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳು ಮಾಡ್ಕೊಂಡೆ. ಓ ಏನ್ ಬೇಡ, ಓ ಏನ್ ಬೇಡ, ಓ ಏನ್ ಬೇಡ ಕಣ.
ಯಾಕೋ ಬಾಯಿಗೆ ಲಪ್ಪ ಹೊರದೈತನೋ, ಹುಳ ಬಿದ್ದೈತನೋ ನಿನ್ಗೆ. ಮೊದ್ಲು ಏನಂತಿದ್ದೋ ಲಲ್ಲಿ ಪುಟ್ಟ ನೀವೇ. ಏನೋ ಮುಚ್ಚ ಬಾಯ್, ಬಿಪಿ ಡಾಲರ್ ಮಾಡಿಸ್ಬೇಡ. ಲಲ್ಲಿ ನೀವೇ. ಈಗ ಏನನ ಓಯ್ ಅಂತ ನಾಯಿ ಕದ್ರಂತಲ್ಲ, ಯಾಕೆ ಏನು ಇಲ್ವಲ್ಲ? ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ಗೋಚಿ ಯಾವ ನಿಮ್ ನೋಡಿಲ್ಲ, ನನ್ಗೆ ಫೋನ್ ಮಾಡ್ತೀನಿ. ನೀವೇನ್ ಬಿಟ್ಟಿದ್ದೀ ನನ್ನ ಹತ್ರ ನೀನು ನೋಡಕ್ಕೆ? ಏನಿತ್ತು ಇನ್ನೇನೈತೋ ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ. ನನ್ನ ಯಾರ್ಗಾರ ಮಾರ್ಬಿಟ್ಟಿ ಬಾರೋ, ದುಡ್ಡು ತಗೊಂಡು ಬಾರೋ. ಇನ್ನೊಂದಿಷ್ಟು ಮೂಗೊಂದು ಇಕ್ಕಂಬಿಡೋಲೆ. ಮೂಗೊಂದು ಇದನ್ನ ಕಿವಿಗೆ ವಾಲೆ ಹಾಕೊಂಡಿದ್ಯಾ? ಮೂಗೊಂದು ಕಷ್ಟ ಬಿದ್ದು ದುಡ್ದಿರಲ್ಲ ಚೆನ್ನಾಗಿ. ಕಷ್ಟ ಅಂತಾನೆ ನೋಡು. ಇಳ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರೆನ ಹೊಡ್ಬಿಡ್ತೀನಿ. ಶಿವ ಅಂತ ಎಲ್ಲ ಹೊಂಟಿದೀನಿ. ಯಾವತ್ತನ ಸೀಮೆಂಟ್ ಹೊತ್ತಿದ್ಯಾನೋ? ಹಲೋ, ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನ್ಗೆ ತುಂಬಾ ಕಷ್ಟ ಬಂದಿದೆ, ನಿಮ್ಗೂ ದುಡ್ಡು ಕೊಡುತ್ತ ಅನ್ಕೊಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನಿಮ್ಗೆ ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರನ್ನು ಮಾಡಿದ್ದೀರಿ ಜನಗಳ ಸದ್ಯತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ಕರೆಕ್ಟ್ರು, ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಮಂಜುನಾಥ, ವೆಂಕಟರಮಣ, ಗೋವಿಂದ, ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನ ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು, ಚೌಡೇಶ್ವರಿ ಅಂತ ಕೈ ಮುಗಿತಾ ಇದ್ದೀರಾ ಡೈಲಿ. ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ, ಹಂಗೇನೆ 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 4 4 3 9 4 3 7 7 3 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಸ್ವಾಮಿ ಕರೆಕ್ಟ್. ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ 1 ನಿಮಿಷ, ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ಗೊತ್ತಾಯ್ತು. ನರಸಿಂಹರಾಜ್ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2
18 ಬಂದಿದೆ. ಹೊರಗಿನವ್ರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲಾರ ಕೇಳಿದ್ದು. ಡ್ರಿಂಕ್ಸ್ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ, ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಎಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕ್ಕಂದೂರು ಮೂರ್ನಾಮದ್ ಗಂಡ್ರೆಯವರು. ರೇ, ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವ್ರು. 3 ಲಕ್ಷ ಅದೇ ಅಳಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ, 3 ಲಕ್ಷ ಅಲ್ಲ ಕಣ್ರಿ, ಹೇಳಿ ಕೇಳ್ಸಲ್ಲ. 3 ಅಕ್ಷರದವ್ರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1 2 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ, 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಇಲ್ಲ, ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ? ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ವೆಂಟಿ ಬಿಟ್ಟಿದ್ದು ನನ್ ಮಗನೇ ಅಂತಾನೆ ಅಂತ ಬೈತಾರೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಜ್ಞಾಪನಿಸ್ಕೊಳ್ಳಿ. ಇದೊಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ, ಅವರು ಅಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಇವ್ರ ಅದೇ ಲಲಿತಾ. ನೋಡಿ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಅಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಬಂದಿದ್ದೇನೆ ನಾನು ಹಂದಿ ಮಟನ್ನು. ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ, ಬಸ್ ಅರೇಂಜ್ ಮಾಡಿದೆ ತಳ್ಳಿ ಕೇಳ. ಈಗ ನಾವು ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗ್ನಲ್ಲಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ. BP, ಶುಗರು ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲ ಮನುಷ್ಯರಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ. ಹಿಂದೆ ಮುಂದೆ ಆದ್ರೆ ಅಂತ ಕಿತ್ಕೊಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಎಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನನ್ನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಉರಿ ಅಲ್ಲ, ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು.
ಅಷ್ಟು ಸುಲಭ ಯಾನ್ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರುತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರು ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿನ್ಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಈಗ ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು, ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವನೇ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನನ್ ಹೊಟ್ಟೆ ಅಷ್ಟಪ್ಪ ಆಗುವಂತಂದ್ರೆ ಯಾಕೇತ ಏನಾಗ್ ಬಿಡೋದು ಅಲ್ಲ, ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನಾದ್ರು ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದಾರೆ ಇದಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ಯಣ್ಣ? ನಾನು ಈಗ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ನೀನ್ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಹೊತ್ತು ಬರೋಣ ಅಂತ ಗಾಡಿ ಲೇಟ್ ಆಯ್ತು. ನೋಡ್ತೀನಿ ಬರೋಣ. ನಾನೇ ಕಾರಣ, ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲರೂ ಏಟ್ ಮಾಡಿ ಹೋದಾಗ ತಿರ್ಗಾ ಬರ್ಲಿಲ್ವಾ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ, ಬಸ್ ಮರೆಗೆ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ನನಗೆ. ಅದು ಬಸ್ ಬಂದಲ್ಲ, ಬಸ್ವರೆಗೆ ನಾನು ಗಾಡಿ 8-9 ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ, ನಿನ್ ಗಾಡಿ ಇವತ್ತಿಲ್ಲ ನಾಳಿಕೆ ರೆಡಿ ಮಾಡ್ಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ. ಮಂಡಿಯಿಂದ ಮೇಲೆ? ಅಲ್ಲಿ ಎಷ್ಟು ಏಟ್ ಬಿದ್ದದ್ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದಿಲ್ಲ, ಇಲ್ಲಿ ಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದದ್ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅರುಣ್ ತಗೊಳ್ಳ. ಅಲ್ಲ ಅಳಿ ಅಂದ್ರೆ ನೀವೇನ್ ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ? ನಮ್ ಮಗಳು ಹೆಂಗೋಳೋ, ಬೋಗಳೋ, ಬದುಕೋಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದಿರ ಅಂತ ಏನಾನ ಹೇಳ್ತೀರಾ ನೀವು? ಏನ್ ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನಕ್ಬಾದು ಅಕ್ಕರೆ ಯಾವ ಒಳಿ ಅಂದಿರಲ್ಲ. ನಮ್ ಗಾಳಿ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದ್ದೀವಿ, ನಾವು ಒಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ. ಯಾರು ಮಾಡಿದ್ರು ನಂದೆ ಎಲ್ಲ ಇದು ಸೋಳಿ ಬಳಿ ಮಳೆ ಮದುವೆ ದುಡ್ಡು ಈ ವಯಸ್ಸಾಗಿ ನೀವು ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ಮಗಳಿಗೆ ಮಿಂಡ್ರ ಕಾಡ ನೀವು ನಾನೇನ್ ಮದುವೆ ಮಾಡೋಣ? ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಂಹಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಕಿವಿಗಳು ವಾಲೆ ಇಟ್ಕೊಂಡಿದ್ರ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತಿರ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೀಯಾ. ಮೇಲಿದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂತ ಎದೊಳಕ್ ಆಗಲ್ಲ, ತೊಳ್ಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ಪ್ರದೇಶದಿಂದ ದೂರ ಇದ್ದೀನಿ. ನಾವು ಲೈಟಿಂಗ್ ಸಬ್ಮಿಟ್ ಮಾಡೋ ಇದು ನಿಮ್ ಎತ್ಬರ್ತೀವಿ ಏನ್ ಇಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನಿಂತ್ಬಿಟ್ಟಿದ್ರು ಇಂದಿರಾ ಮನೆಗೆ. ಎಲ್ಲ ಹೋಗಿ ಕೂಡ ಎಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು, ಅಲ್ಲಿಗೆ ಹೋಯ್ತು. ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗಚ್ಕೊಂಡ್ರೆ ಒಂದು ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ, ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಇದು ಯಾರು ಆಕ್ಸಿಡೆಂಟ್ ಆಗೈತೆ, ಹಸ್ಬೆಂಡ್ ಅಂತ ಇಲ್ಲಿ
ಮೊಬೈಲಾಗ ಹಾಕೊಂಡಿದ್ರೆ ಅದಕ್ಕೆ ಫೋನ್ ಮಾಡ್ದ, ಅವ್ರು ತೀರೋಗಿದಾರ ಕಣ್ರಿ. ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿ ಹಾಕೊಂಡಿದ್ದಾರೆ. ಈ ನಮ್ದು ನಮ್ದು ಯಾರು ಧೈರ್ಯ ಇಲ್ಲ ನಮ್ದು. ರೇ ಬಸ್ಗೆ ಸಿ ಹಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ. ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನ ಯಾರು ಇವನು ಹಳ್ಳಿ ಗಾಮ್ ಮಾಡಿರ್ರೇ, ಇವ್ನ ಯಾವ ಇಲ್ಲಿ ಯಾರು ಹಲೋ ಹಲೋ ಇಲ್ಲಿ ಯಾರು ಬಸ್ಗೆ ಸಿ ಹಾಕೊಂಡಿದ್ದಾರೆ, ಸೂಸೈಡ್ ಆಗೋಯ್ತೆ, ಸತ್ತೋಗಿದ್ದಾರೆ, ಗೊತ್ತಾಯ್ತಾ? ಇಲ್ಲಿ ಮೊಬೈಲ್ ಅಲ್ಲಿ ಚೆಕ್ ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು, ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವ್ರು ಸತ್ತೋಗಿರೋದು. ಬಂದು ಹೆಣ ತಗೊಂಡು ಬರ್ತೀರಾ? ಸ್ವಾಮಿ ಹಾ, ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ಗಾಗ್ಲಿ, ತಿರ್ಸಿ ಸಿದ್ದಾಪುರದಾಗ್ಲಿ ಹಾ, ನಮ್ದು ಎಲ್ಲಾ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲಾ ತಗೊಂಬರ್ತೀವಿ ನಾವು. ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ, ನಮ್ಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸೂಸೈಡ್ ಅಂದ್ರೆ ಬೇಕು ಅಂತ ಅವ್ರೆ ಬಸ್ಸಿಗೆ ಬಂದು ಸಿ ಹಾಕೊಂಡಿದಾರ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡದ? ಯಾರೋ ಇವ್ರು ಪರದೇಶಿ ಹಣ ಅಂತ ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ಬರಲ್ಲ. ಅವರು ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು, ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಬಿ ಅಂದ್ರೆ ಬಿ ಬಿ ಹಂಗೇನ್ ಹಂಗಂದ್ರೆ ಎನ್ ಎನ್ ಬಿ ಎನ್ ಎನ್ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟು ನರಸಿಯಪ್ಪ. ಹಂಗಾರೆ ಲಲಿತಾನು ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟು. ಇದು ಲಲಿತಾ ಇಲ್ಲ ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟ್? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ಓ, ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ ಫಾಸ್ಟು. ಅಲ್ಲ ಇವ್ರೆ ಲೇಟ್ ರೀ. ಏನ್ರಿ ಹಣ ಮಾಡಿಕೊಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳಿಗೆ ಹೋಗ್ಬೇಕನ್ರಿ, ಏನ್ರಿ ಇದು? ಏನ ಅನಾಥ ಹೆಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ. ಈಗ ನರಸಿಂಹರಾಜು ಲೇಟ್ ನರಸಿಯಪ್ಪ, ನಡೀರಿ, ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನ್ ಹೇಳದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟು, ಆಮೇಲೆ ಮುಂದಕ್ಕೆ ಯಾವ ಊರು? ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ ಬಿ ಎನ್ ಸನ್ನಾಪು ನರಸಿಂಹರಾಜು ರೇ. ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನೀನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿಮ್ಗೆ ಏನಾಗ್ಬೇಕು? ಯಾವ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ? ರೋಡ ಸತ್ತೋಗೈತೇನ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ? ಯೋ, ನಿನ್ ಹೆಂಡತಿ ಅಂತಲ್ಲ, ಮೊಬೈಲಾಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರಸಿಯಪ್ಪ ಅಲ್ವಾ? ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಡು, ಮಾತಾಡ್ತೀನಿ. ಕದಾ ನುಗ್ಗಿದ್ರು ಸ್ವಾಮಿ, ಕದಾ ಹಾಕ್ಯಾನ್ರು. ಯಾಕೆ ಲೇಟ್ ಅದೇ ಹೇಳಕ್ ಹೋಗಿ ಹಾಕಿ ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಎಳ್ಳೆ ಹೆಂಡ್ತಿನ ಇವ್ರು? ಇಬ್ರು ಹೆಂಡ್ತಿದೀರ ನಿಮ್ಗೆ? ಇಲ್ಲ, ಲೇಟ್ ನರಸಿಯಪ್ಪ ನಮ್ದು. ಸೊ ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ನನ್ನ ಹೆಸರು ಬಿ ಎನ್
ನರಸಿಂಹರಾಜು ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾರು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಯಾರ ಅದೇ ರೀತಿ ಲಲಿತಾ ಸ್ಟೆಪ್ನಿನ? ಮನೆ ಹತ್ರ ಬಂದು ಏನಪ್ಪ ಹೆಣ ಬಂದು ತಾಂಡೋಗಪ್ಪ. ಸ್ವಾಮಿ ನೀವು ನಮ್ಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ, ಆಮೇಲೆ ಸೊಸೈಟಿ ಕಾರ್ಡ್ ಇದೆ ನಮ್ದು. ಓಡ್ ಬಂದ್ಬಿಡಿ ಇಟ್ಕಂಡ್ರಿ. ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗೆ ಬಂದ ಕೊಡಿ ಮೆಂಟಿಕಲ್ ನೋಡೋಣ ಫೋನು. ಚಿಲ್ಕ ಹಾಕ್ಯಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಮೆಂಟಿಕಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಅನ್ನೋ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ ಕೊಡಪ್ಪ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇ ಕೊಡು. ಕೊಡಿ ಕೊಲಿತಾಯಿ ಹೇಳ್ತಾರೆ ನೋಡ್ತಾ ಅವ್ರ ಯಾರು. ಅಮ್ಮರೇ ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಅವರ ನನಗ್ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ ಅವ್ರು ಏನಾಗ್ಬೇಕು ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾರಿಗ ಆಕ್ಸಿಡೆಂಟ್ ಆಯ್ತು ನಾನೇನ್ ಮಾಡೋಣ? ಅಲ್ಲಪ್ಪ ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರಿ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪಾಲೆ. 2007ನೇ ಇಸ್ವಿ ಬಂದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ. ಯಾವ್ದೋ ಮಗು. ಓಂ ಗುರುಭ್ಯೋ ನಮಃ. ಸಚ್ಚಿದಾನಂದ ಸ್ವಾಮಿಗಳು ನರಸಿಂಹರಾಜು. ಮಗ ಮಾಡ್ಕೊಂತ ಇದ್ದೀನಿ. ಏನಪ್ಪ ತಾಯಿ ನನ್ಗೆ ಕೂತ್ಕೊಳಕ್ಕೆ ಬೇರೆ ಭಕ್ತಾದಿಗಳಿಗೆ ಹೇಳಕ್ಕೆ ಬಿಡ್ತಾ ಇಲ್ಲ. ಫಸ್ಟ್ ಭಕ್ತನ ನರಸಿಂಹರಾಜಂದು ಕಷ್ಟ ಬಗೆಹರಿಸು ಅಂತ ಐತೆ. ತಾಯಿ ನನ್ಗೆ ಬಿಡ್ತಾನೆ ಇಲ್ಲ. ನಿನ್ನ ಜಾತಕ ಪ್ರಕಾರ ನರಸಿಂಹರಾಜು ನಿಮ್ ತಾಯಿಗೂ ಜಾತ್ರೆ ಆಗ್ಬಿಡುತ್ತೆ ಸ್ವಾಮಿ. ಒಂದು ನಿಮಿಷ ಹೇಳಕ್ ಕೇಳಿಸ್ಕೊಳ್ರಿ. ತಾಯಿ ಅಂದ್ರೆ ದೇವ್ರು, ಶೃಂಗೇರಿ ತಾಯಿ. ನಾನ್ ನಿಮ್ ತಾಯಿರು ಅಂತಿದ್ದೆ ಸ್ವಾಮಿ. ತರ್ಲೆ ಕ್ವಶನ್ಗಳೆಲ್ಲ ಮಾಡಿದ್ರೆ ನೀನ್ ನೋಡಿವಂತೆ ನಿಮ್ ಮನೆಗೆ ಹಣ ಬಿಡಿಸ್ಲ ಒಂದು. ಖಂಡಿತ ನಮ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಸ್ವಾಮಿ. ನಮಗೆ ಖಂಡಿತ ಗೊತ್ತಾಗಲ್ಲ. ನಾನ್ ಏನಕ್ಕೆ ಫೋನ್ ಮಾಡ್ದೆ ತಿರ್ಗಾ ಅಂದ್ರೆ, ನಿನ್ನ ಜಾತಕ ಪ್ರಕಾರ ನಿನಗೆ ರಾಜಕೀಯ ಯೋಗ ಐತೆ ಕಣಯ್ಯ. ಸುಮಾರೇ ಹಂಗಂತ ಅವ್ರ ಸ್ವಾಮಿ. ಜನಗಳು ದೇವರೆಲ್ಲ ಹೇಳ್ತಾರ. ಜನಗಳಲ್ಲಿ ಬಾಯಲ್ಲಿ ಬತ್ತಾಯ್ತಾನೆ. ನಿನಗೆ ರಾಜಕೀಯದ ಯೋಗ ಇದೆ. ನೀನು ರಾಜಕೀಯದಲ್ಲಿ ಮುಂದುವರಿತೀಯ. ನಿಮ್ಮಂತ ಆಶೀರ್ವಾದ ಸ್ವಾಮಿ. ನಿನ್ನ 54ನೇ ವಯಸ್ಸಿನಲ್ಲಿ ನೀನು MLA ಆಗ್ತೀಯ ಒಂದ್ಸರಿ. ಗುಡದ್ಕಾರು ಅಂದ್ರೆ ಮಿನಿಸ್ಟರ್ ಆಗ್ತೀಯ ಅಂತ. ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನಾವ್ ಊಟ ಅಂದ್ರೆ ಇದು ದನ ಗೊಂತಿಯೋದು ಅಂತಿದ್ದೆ ಸ್ವಾಮಿ. ಇಲ್ಲ ಎಲ್ಲ ಊಟ ಮಾಡಿದ್ರೆ ನಮ್ಮ ಪಾಪು ಮಾಡಿದ್ರ ಊಟ ಊಟ ಎಲ್ಲ ಮಾಡಿದ್ರ ಎಲ್ಲಾರು? ಆಯ್ತು ಸ್ವಾಮಿ. ಎಲ್ಲ ಸ್ವಾಮಿ ನೀವು ಊಟ ಮಾಡಿ. ಇಲ್ಲ ನಾನ್ ಮಾಡ್ತೀನಿ. ನೀನು ನೆಕ್ಸ್ಟ್ ನರಸಿಂಹರಾಜು ಸ್ವಾಮಿಗಳೇ, ಜಿಲ್ಲಾ ಪಂಚಾಯತಿಗೆ ನಿನ್ ಟಿಕೆಟ್ ತಂದು ನಿಂತ್ಕೋ. ನೀನ್ ಗೆಲ್ತೀಯ. ಆಯ್ತಾ? ಆಯ್ತು ಸ್ವಾಮಿ. ಊಟ ಆಯ್ತಾನಮ್ಮ? ಏನ್ ನಿನ್ ಹೆಸರು? ಯಾವ ಊರು? ನನ್ ಭಕ್ತಾದಿ ಜೊತೆ ಮಾತಾಡೋ ನಿಮಿಷ. ಹಲೋ ಹೇಳಿ. ಏನವ್ವ? ಊಟ ಮಾಡಿದ್ರ ಅಂಕಲ್? ಇಲ್ಲ ತಾಯಿ. ಮಾಡಿ ಹೋಗ್ರಿ. ಕೊಡು ಅಷ್ಟೇ ನಮ್ ಭಕ್ತಾದಿಗಳು ಸಾಕು. ಹಲೋ, ನಿಮ್ದು ಯಾವ ಊರು ತಾಯಿ? ನಮ್ದು ಚಿಕ್ಕಮಂಗ್ಳೂರು.